ಚಳ್ಳಕೆರೆ ತಾಲೂಕಿನ ಬೂದಿಹಳ್ಳಿ ಗ್ರಾಮದ ನ್ಯಾಯಬೆಲೆ ಅಂಗಡಿ ವಿರುದ್ಧ ಫಲಾನುಭವಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೆಬ್ಬೆಟ್ಟು, ಬೆರಳಚ್ಚು ಪಡೆದುಕೊಂಡರೂ ಹಲವು ಬಾರಿ ಅಕ್ಕಿ ವಿತರಣೆ ಮಾಡದೆ ಸತಾಯಿಸಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುವ ನಮಗೆ ಸರ್ಕಾರ ನೀಡುವ ಪಡಿತರವೇ ಆಧಾರ. ಆದರೆ ಪದೇ ಪದೇ ಇದೇ ರೀತಿಯ ಸಮಸ್ಯೆ ಎದುರಾಗುತ್ತಿದೆ. ಬಾಕಿ ಉಳಿದಿರುವ ಅಕ್ಕಿಯನ್ನು ತಕ್ಷಣ ವಿತರಿಸಬೇಕು ಎಂದು ಆಗ್ರಹಿಸಿ ಫಲಾನುಭವಿಗಳು ಚಳ್ಳಕೆರೆ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ತಹಶೀಲ್ದಾರ್ ರೆಹಾನ್ ಪಾಷಾ ಅವರಿಗೆ ಮನವಿ ಸಲ್ಲಿಸಿ ತಮ್ಮ ಸಮಸ್ಯೆಯನ್ನು ವಿವರಿಸಿದ ಗ್ರಾಮಸ್ಥರು ನ್ಯಾಯಬೆಲೆ ಅಂಗಡಿ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಬಾಕಿ ಪಡಿತರವನ್ನು ವಿತರಿಸುವಂತೆ ಒತ್ತಾಯಿಸಿದರು. ನೀವೆಲ್ಲ ಮಾಡ್ತಾ ಇದ್ವಿ ಅಂತ ಹೇಳ್ತೀರಲ್ಲ ಸರ್. ಇಷ್ಟೊಂದು ಜನ ನಾವು ನೀರಿಲ್ಲ, ತಿಂಬಕ್ ಮುಚ್ಚಿಲ್ಲ. ನೀವು ರಿಪೋರ್ಟ್ ತಗೊಂಡು ಬಂದು ಎರಡು ದಿನ ಸ್ವಲ್ಪ ತಡಿ. ನೀವು ಏನ್ ಹೇಳ್ಬೋದು ಸರ್? ಸೈನ್ ಮಾಡಿಸ್ಕೊಂಡು ತಡಿ 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 ನೀವು ಏನ್ ಬಂದಿದ್ರಲ್ಲ ಸರ್, ನೀವ್ ಹೇಳ್ ಬಂದಿದ್ ನಡ್ಕೊಳ್ರಿ. ನೀವು ಈ ತಿಂಗಳು ಅಧಿಕಾರಿಗಳು ಏನ್ ಹೇಳ್ತಿದ್ರು? ಈಗ ಅಕ್ಕಿ ಅಧಿಕಾರಿ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ನಾವು. ಅವ್ರು ಹೇಳಿ ಹೇಳ್ತಾರೆ, ತಿಳ್ಕೊಬೇಕು ನಾವು. ಈಗ ಎಷ್ಟು ಜನಕ್ಕೆ ಸಿಕ್ಕಿಲ್ಲ ಅಕ್ಕಿ? ಬೂದಿಹಳ್ಳಿ ಗ್ರಾಮದಲ್ಲಿ ಯಾರು ಅಲ್ಲಿ ಸೊಸೈಟಿ ಅವ್ರ ಮಾಲೀಕರನ್ನ ಕೇಳಿದ್ರೆ ಏನ್ ಹೇಳ್ತಾರ ಅವರು? ಅವ್ರು ವರ್ಗವ್ರು ಆಗಿರಂತಾರ ಮೊದ್ಲಾಕರು. ಈಗ ಹಳಬ್ರು ಹೊಸವ್ರು ಬಂದ್ರಲ್ಲ ಅವರು ನಾವು ನಿನ್ನ ವಾಪಸ್ ಕಳ್ಸಿದ್ವಿ. 2 ತಿಂಗಳ ಅಕ್ಕಿ ಹಾಕೊಡ್ರಿ ಅಂತ ವಾಪಸ್ ಕಳ್ಸಿದ್ವಿ. ನೀವು 3ನೇ ತಿಂಗಳ ಅಕ್ಕಿ ಹಾಕ್ತಿವಿ ಅಂದ್ರೆ ಸಮ ಬೇಡ ಬಾಗ್ಲಕ್ಕೆ ಅನ್ನೋದ್ರಿ. ಈ ತಿಂಗಳು ಅವು ಹಾಕ್ರ ಅಂತ ನಾವು ಕೇಳಿದ್ವಿ. ಈ ತಿಂಗಳು ಹಾಕ್ರಿ ಅಂತ ಕೇಳಿದ್ವಿ. ಮಾತಾಡ್ರಿ ಅಷ್ಟೇ. ಮನೆ ಕೊಡ್ಬೋದು. ಮೈನಳ್ಳಿಗೆ ಗುಡಿಯಲ್ಲಿಗೆ ಹಾಕಿದ್ದಾರೆ. ಎರಡು ಊರಿಗೆ ಹಾಕಿದ್ರಲ್ಲ, ಒಂದೇ ಪಂಚಾಯತ್ ಎಲ್ಲ 2 ಊರಿಗೆ ಹಾಕಿದ್ರೆ ನಮ್ಗೆ ಹಾಕಿಲ್ಲ ಸರ್. ಬೂದಿಹಳ್ಳಿ ಈಗ 5 ತಿಂಗಳದ್ದು ಅಕ್ಕಿ ಕೊಟ್ಟಿಲ್ಲ. 1 ತಿಂಗಳು ಕೊಟ್ಟಿಲ್ಲ. 1 ತಿಂಗಳು ಕೊಟ್ಟಿಲ್ಲ, 5 ತಿಂಗಳು ಕೊಟ್ಟಿಲ್ಲ. ಏನ್ ಹೇಳ್ತಿದ್ರು ಅವರು? ಏನ್ ಹೇಳ್ತಾರೆ? ರೇಷನ್ ಕೊಟ್ಟಿಲ್ಲ. ಒಬ್ರು ಮಾತಾಡ್ತಾರೆ. ಏನ್ ಹೇಳ್ತಿದ್ರು ಅವರು? ಅಕ್ಕಿ ಬಂದಿಲ್ಲ, ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಬರಲ್ಲ ಅಂತ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹುಳ ಬಿದ್ದಿದ್ದು ಇಂದಕ್ಕೆ ಹಾಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬೇರೆ ಕಡೆ ಹಾಕೊಡ್ರಿ. ಇವಾಗ ಈ ತಿಂಗಳಿಗೆ ಆ ಮೇ ತಿಂಗಳು ಬಂದಿರೋ ಅಕ್ಕಿ